ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆ ಸುಸ್ವಾಗತ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ PSI ಹುದ್ದೆಗಳಿಗೆ ತಯಾರಿ ನಡೆಸಿದ್ರಾ ಅಥವಾ ವಿಲೇಜ್ ಅಕೌಂಟು PDO KS BMTC ಗ್ರೂಪ್ C ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನಾದರೂ ತಯಾರಿ ನಡೆಸ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ನಮ್ಮ ಚಾನಲಲ್ಲಿ ಪ್ರತಿದಿನವೂ ಕೂಡ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅಂತೇಳಿ ಪ್ರತಿಯೊಂದು ಟಾಪಿಕ್ ಮೇಲೆ ಪ್ರತಿದಿನ ವಿಡಿಯೋ ಬರ್ತಾ ಇರ್ತವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೂ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಟಾಪ್ 50 ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1 ನವೆಂಬರ್ 1956. ಸ್ನೇಹಿತರೆ, ಇದನ್ನು ಭಾಷಾವಾರು ವಿಂಗಡಿಸುವಾಗ 1950ರಲ್ಲಿ ಮೈಸೂರು ರಾಜ್ಯವಂತೇಳಿ ಇದನ್ನು ಸ್ಥಾಪನೆ ಮಾಡಲಾಯಿತು. ತದನಂತರ 1973 ನವೆಂಬರ್ 1ರಂದು ಪುನಃ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಮಯದಲ್ಲಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಆಗಿದ್ದರು. ಅಂದರೆ 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಿದಾಗ ಮುಖ್ಯಮಂತ್ರಿ ಯಾರಾಗಿದ್ದರಪ್ಪ ಅಂದ್ರೆ ದೇವರಾಜ ಅರಸು ಸರ್ ಆಗಿರ್ತಾರೆ. ಇನ್ನು ಅದರಂತೆ ಎರಡನೇ ಪ್ರಶ್ನೆ ನೋಡೋದಾದರೆ ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಆಗಿರ್ತದೆ. ಇನ್ನು ಕರ್ನಾಟಕದಲ್ಲಿ ಅತಿ ದೊಡ್ಡ ನಗರ ಯಾವುದು ಅಂತ ನೋಡೋದಾದರೆ ಕರ್ನಾಟಕದ ಅತಿ ದೊಡ್ಡ ನಗರ ಬೆಂಗಳೂರು ಆಗಿರ್ತದೆ. ಇದು ಬೆಂಗಳೂರು ಬಂದು ನಮ್ಮದು ಜನಸಂಖ್ಯೆಯಲ್ಲಿ ದೊಡ್ಡ ನಗರ ಆಗಿರ್ತದೆ. ಅದರಂತೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇದ್ದಾವೆ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳು ಇರ್ತಾವೆ. ಇನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ನೋಡೋದಾದರೆ ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿಯವರು ಆಗಿರ್ತಾರೆ. ಇನ್ನು ಕರ್ನಾಟಕದ ಮೊದಲ ಚಲನಚಿತ್ರ ಯಾವುದಂದ್ರೆ ಸಚ್ಚಿ ಸುಲೋಚನ ಆಗಿರ್ತದೆ. ಇನ್ನು 10ನೇ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಯಾರು ಅಂದ್ರೆ ವಿಶ್ವೇಶ್ವರಯ್ಯ ಸರ್ ಅವರು ಆಗಿರ್ತಾರೆ. ಇವರು ಬಂದು ಇಂಜಿನಿಯರಿಂಗ್ ಕ್ಷೇತ್ರದಿಂದ ಪಡೆದಿರ್ತಾರೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ತುಂಗಾ ನದಿ ಆಗಿರ್ತದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಹರಿಹರ ಅಥವಾ ಹಕ್ಕಬುಕ್ಕರು ಅಂತ ಕೂಡ ಕರೀತಾರೆ. ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ ಅಂತ ಕೇಳ್ತಾರೆ? ಬಿಜಾಪುರ ಅಥವಾ ವಿಜಯಪುರದಲ್ಲಿ ಇರ್ತದೆ. ಸ್ನೇಹಿತರೆ, ನಾವಿಲ್ಲಿ ಕೇವಲ 50 ಪ್ರಶ್ನೆಗಳ ಮಾತ್ರ ಅಂತ ಹೇಳಿರ್ತೀವಿ. ಆದರೆ ಇಲ್ಲಿ ಅದಕ್ಕೆ ರಿಲೇಟಿವ್ ಒಂದೆರಡು ಕ್ವಶನ್ಗಳು ಕೂಡ ಕವರ್ ಆಗ್ತಿರ್ತವೆ. 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಚರ್ಚಿಸಬಹುದಾಗಿರ್ತದೆ. ಇನ್ನು ಯಾವ ವರ್ಷದಲ್ಲಿ ಭಾರತ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ಕ್ರಿಸ್ತಶಕ 1966ರಲ್ಲಿ. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸುತ್ತಾರೆ? ನವೆಂಬರ್ 1 ಆಗಿರ್ತದೆ. ನಮಗೆ ಭಾಷಾವಾರು ವಿಂಗಡಣೆಯ ಪ್ರಕಾರ 1956ರಲ್ಲಿ ನಮ್ಮ ಮೈಸೂರು ರಾಜ್ಯ ಅಂತ ವಿಂಗಡಣೆ ಮಾಡಿರ್ತಾರೆ. ಅವಾಗಿನಿಂದ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ವಿ. ಇನ್ನು ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು ಅಂದ್ರೆ ಹಳದಿ ಮತ್ತು ಕೆಂಪು ಆಗಿರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1915ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ HV ನಂಜುಂಡಯ್ಯ ಆಗಿದ್ದಿರ್ತಾರೆ. ಕರ್ನಾಟಕದ ರಾಜ್ಯದ ಸಿಲ್ಕ್ ಟೌನ್ ಅಥವಾ ರೇಷ್ಮೆ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು ಅಂತ ನೋಡೋದಾದ್ರೆ ರಾಮನಗರ ಆಗಿರ್ತದೆ. ಕವಿರಾಜ್ಯ ಮಾರ್ಗ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂದ್ರೆ 1ನೇ ಅಮೋಘ ವರ್ಷ ಆಗಿರ್ತಾನೆ. 21ನೇ ಪ್ರಶ್ನೆ, ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋಲು ಅನುಭವಿಸಲಿ ಮತ್ತು ಕೊಲ್ಲಲ್ಪಟ್ಟವರು ಯಾರು ಅಂತಂದ್ರೆ ಟಿಪ್ಪು ಸುಲ್ತಾನ್ ಆಗಿರ್ತಾರೆ. ಇನ್ನು ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕುವೆಂಪು.
ಇನ್ನು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ ಎಷ್ಟು ಅಂದ್ರೆ ಇದುವರೆಗೆ 5 ಆಗಿರ್ತಾವ. ಇನ್ನು 24ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು? ಇದನ್ನು ಆಲ್ರೆಡಿ ಹೇಳಿದ್ದೀನಿ, 1973 ನವೆಂಬರ್ 1ರಂದು. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಬಳ್ಳಾರಿ ಅಥವಾ ಈಗಿನ ವಿಜಯನಗರ. ಆದಿಶಂಕರಾಚಾರ್ಯರು ತಮ್ಮ 4 ಮಠಗಳಲ್ಲಿ ಮೊದಲನೇ ಮಠವನ್ನು ಎಲ್ಲಿ ಸ್ಥಾಪಿಸಿದರು? 1ನೇ ಮಠ ಶೃಂಗೇರಿ. ಇನ್ನು ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಅಂದ್ರೆ ದೇವರಾಜ ಅರಸು ಅವರು ಆಗಿರ್ತಾರೆ. ಇನ್ನು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಅಂದರೆ ಯಾವ ಕಾಲದಲ್ಲಿ ನಡೀತು ಅಂದ್ರೆ 1767ರಲ್ಲಿ. ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ವರ್ಷ ಯಾವುದಂತ ಕೇಳಿದರೆ 1886. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಿದ ವರ್ಷ ಯಾವುದು? 1974. ಕರ್ನಾಟಕದ ರಾಜ್ಯ ಮರ ಯಾವುದು? ಶ್ರೀಗಂಧದ ಮರ. ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಚಾಲುಕ್ಯರು. ಇವು ಬಂದು ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಾವೆ ಹಾಗೂ ಬಾದಾಮಿ ತಾಲೂಕಿನಲ್ಲಿ ಇರ್ತಾವೆ. ಇನ್ನು ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? 1565ರಲ್ಲಿ ನಡೆಯಿತು. ಕನ್ನಡ ಸಾಹಿತ್ಯದ 3 ರತ್ನಗಳು ಯಾರು? ಪಂಪ, ರನ್ನ, ಪೊನ್ನ ಆಗಿರ್ತಾರೆ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಅಶೋಕ ಚಕ್ರವರ್ತಿಗೆ ಸೇರಿದ್ದಾಗಿರ್ತದೆ. ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು? ರಾಮನಗರ. ಜೈನ ಧರ್ಮದಲ್ಲಿ ಯಾತ್ರಾ ಬಂಧನ ಕರ್ನಾಟಕ ನಗರ ಯಾವುದಂದ್ರೆ ಶ್ರವಣಬೆಳಗೊಳ. ಅಂದರೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಯಾತ್ರಾ ತಾಣ ಶ್ರವಣಬೆಳಗೊಳ ಆಗಿರ್ತದೆ. ಇದು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ 57 ಅಡಿ ಇರ್ತದೆ. ಇನ್ನು ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತದೆ. ಕರ್ನಾಟಕದ ಅತಿ ಎತ್ತರದ ಸ್ಥಳ ಯಾವುದು? ಮುಳ್ಳಯ್ಯನಗಿರಿ ಬೆಟ್ಟ ಆಗಿರ್ತದೆ. ಕರ್ನಾಟಕದಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂದರೆ 28. ಬ್ರಿಟಿಷ್ ಕೂರ್ಗನ್ನು ಯಾವ ವರ್ಷದಲ್ಲಿ ಸ್ವಾಧೀನಪಡಿಸಿಕೊಂಡಿತು? 1834ರಲ್ಲಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದಂದ್ರೆ ಇದು ಭೂ ಪ್ರದೇಶದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ ಆಗಿರ್ತದೆ. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂದ್ರೆ ಬೆಂಗಳೂರು. ಕರ್ನಾಟಕದ ಅತ್ಯಂತ ಜನಸಂಖ್ಯೆ ಹೊಂದಿದ ಜಿಲ್ಲೆ ಬೆಂಗಳೂರು ನಗರ ಆಗಿರ್ತದೆ. ಅತ್ಯಂತ ಚಿಕ್ಕ ಜಿಲ್ಲೆ ಕೂಡ ಬೆಂಗಳೂರು ನಗರ ಆಗಿರ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಯಾಕಂದರೆ ಇಲ್ಲಿ ಕೇವಲ 45 ಅಂತ ಇದ್ದಿರ್ಬೋದು, ಆದರೆ ನಾವು ಚರ್ಚೆ ಮಾಡಿದ ಪ್ರಶ್ನೆಗಳು 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಆಗಿರ್ತವೆ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ PSI ಹುದ್ದೆಗಳಿಗೆ ಅಥವಾ ವಿಲೇಜ್ ಅಕೌಂಟ್ಗಳಿಗೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನಾದರೂ ತಯಾರಿ ನಡೆಸ್ತಿದ್ರೆ ನಿಮಗೆ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕಗಳು ಭಾಳ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅವು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ PDF ಲಭ್ಯ ಇರ್ತಾವೆ. ಯಾರ್ಯಾರು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಆದಷ್ಟು ಬೇಗ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಎಲ್ಲ ಸರ್ಕಾರಿ ಬುಕ್ಗಳ PDF ಬಿಡ್ತದೆ. ಪಠ್ಯ ಬುಕ್ಗಳನ್ನು PDF ಬಿಡ್ತದೆ. ಆದಷ್ಟು ಎಲ್ಲರೂ ಜಾಯ್ನ್ ಆಗಿ. ಇದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಿಜ್ ಕೂಡ ನಡೀತದೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ಶುಭ ದಿನ.